ಸಂಕಲ್ಪ ಫೌಂಡೇಶನ್ನ ದಿಶಾ PU ಕಾಲೇಜಿನ 2025ರ ಫೇರ್ವೆಲ್ ಕಾರ್ಯಕ್ರಮವನ್ನು ಕಲಬುರಗಿ ನಗರದ SM ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಅದರ ಒಂದು ವಿವರ ಇಲ್ಲಿದೆ ನೋಡಿ. ಕಲಬುರಗಿಯ SM ಪಂಡಿತ್ ರಂಗಮಂದಿರದಲ್ಲಿ ಆಯೋಜಿಸಲಾದ ದಿಶಾ PU ಕಾಲೇಜಿನ 2025ರ ಫೇರ್ವೆಲ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಶ್ರೀ ಅಶೋಕ್ ಶಾಸ್ತ್ರಿ ಹಾಗೂ ಘನ ಉಪಸ್ಥಿತಿ ದಿಶಾ ಕಾಲೇಜಿನ ಚೇರ್ಮನ್, ಟ್ರಸ್ಟಿ ಹಾಗೂ ಪ್ರಾಂಶುಪಾಲರಾದ ಶಿವಾನಂದ್ ಖಜುರ್ಗಿ ಇದ್ದರು. ಅದರಂತೆ ವೇದಿಕೆ ಮೇಲೆ ಸಂತೋಷ್ ಜಾಕಾಪುರೆ, ಪ್ರಶಾಂತ್ ಮಾನ್ಕರ್, ಗುರುರಾಜ್ ಮುಕ್ಕ, ನಿತಿನ್ ತಾಂದಳೆ, ವೆಂಕಟೇಶ್ ಅಮ್ಮನ್ ಹಾಗೂ BH ನಿರುಗುಡಿ ಭಾಗವಹಿಸಿದ್ರು. ಮೊದಲಿಗೆ ವಿಘ್ನ ವಿನಾಶಕ ವಿಘ್ನೇಶ್ವರನಿಗೆ ಪ್ರಥಮ ಪೂಜೆ ಸಲ್ಲಿಸಲಾಯಿತು. ತದನಂತರದಲ್ಲಿ ದೀಪ ಬೆಳಗಿಸುವುದರ ಮೂಲಕ ಅತಿಥಿ ಗಣ್ಯಮಾನ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಉದ್ಘಾಟನೆಯ ನಂತರದಲ್ಲಿ ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ದಿಶಾ PU ಕಾಲೇಜಿನ 2025ರ ಫೇರ್ವೆಲ್ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಸೆರೆಮನಿಯನ್ನ ಇವತ್ತು ಅತ್ಯಂತ ಸುಂದರವಾಗಿ ಸುಭಗವಾಗಿ ಮಾಡಿರುವಂಥ ಎಲ್ಲ ಬಂಧುಗಳು ಮತ್ತು ದಿಶಾ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು, ಪ್ರಾರಂಭದಲ್ಲಿ ಆದಿತಿ ಶಿವಾನಂದ್ ಸರ್ ಅವರ ಪುತ್ರಿ ಬಹಳ ಒಂದು ಒಳ್ಳೆಯ ಮಾತನ್ನ ಉದ್ಧರಿಸುತ್ತಾ ಅಥವಾ ಸಾಲುಗಳನ್ನು ಉದ್ಧರಿಸುತ್ತಾ ಹೇಳಿದರು, ನಾನು ದೀಪವನ್ನ ಹಚ್ಚುತ್ತೀನಿ. ಅದು ಜಯಸೂರು ಪ್ರಭುವರ ಕವನ. ನಾನು ತಿಳ್ಕೊಂಡು ಬರ್ತೀನಿ. ಕತ್ತಲೆಯನ್ನ ಓಡಿಸಲಿಕ್ಕೆ ಅಲ್ಲ, ನಾನು ನಿನ್ನ ಮುಖ, ನೀನು ನನ್ನ ಮುಖವನ್ನ ನೋಡಲಿಕ್ಕೆ. ಅಂದ್ರೆ ಅರ್ಥ ಬರೀ ಮುಖ ನೋಡುತ್ತಾ ಕುಳಿತುಕೊಳ್ಳುವುದಲ್ಲ, ಮುಖ ನೋಡುತ್ತಾ ಕುಳಿತುಕೊಳ್ಳುವುದರ ಜೊತೆಗೆ ಆತ್ಮೀಯವಾದಂತಹ ಸಂವಾದ ಇರುತ್ತೆ. ಅಲ್ಲಿ ಆತ್ಮೀಯವಾದಂತಹ ವಿಚಾರಧಾರೆಗಳು ಅಲ್ಲಿರುತ್ತವೆ. ಈ ಸಂಕಲ್ಪ ಫೌಂಡೇಶನ್ ಅವರು ಒಂದು ದೊಡ್ಡ ಸಂಕಲ್ಪವನ್ನೇ ಮಾಡಿಬಿಟ್ಟಿದ್ದಾರೆ. ಈ ದೇಶಕ್ಕೆ, ಈ ನಾಡಿಗೆ, ಕಲಬುರಗಿ ಜಿಲ್ಲೆಯಿಂದ ಒಳ್ಳೆಯ ಶ್ರೇಷ್ಠ ಉತ್ಕೃಷ್ಟವಾದಂತಹ ವಿದ್ಯಾರ್ಥಿಗಳ ಕೊಡುಗೆಯನ್ನ ನಾಡು ಕಟ್ಟಲಿಕ್ಕೆ, ದೇಶ ಕಟ್ಟಲಿಕ್ಕೆ ಕೊಡುಗೆಯಾಗಿ ಕೊಡೋಣ ಅನ್ನುವಂತ ಸಂಕಲ್ಪ ಮಾಡಿದ್ದಕ್ಕಾಗಿ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಸಂಕಲ್ಪ ಅಂದ್ರೆ ಏನು? ದೃಢ ಮನಸ್ಸಿನಿಂದ ಕುಗ್ಗದೆ ಧೈರ್ಯವನ್ನ ಪಡೆದುಕೊಳ್ಳುತ್ತಾ ಮುನ್ನುಗ್ಗಿ ಮನಸ್ಸುಗಳನ್ನ ಕಟ್ಟುವುದು ಅಂತ ಸಂಕಲ್ಪ ಇದೆ. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ಹಿತ ನುಡಿಗಳನ್ನ ಹೇಳುವುದರ ಮೂಲಕ ಪಾಠ ಪ್ರವಚನಗಳನ್ನ ಶ್ರದ್ಧೆಯಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಬೋಧಿಸುವುದರ ಮೂಲಕ ಅವರು ಉತ್ಕೃಷ್ಟ ಪ್ರಜೆಗಳಾಗಲಿಕ್ಕೆ ಶ್ರಮಿಸುವುದು. ಬರೀ ಪ್ರಜೆಗಳಾದರೆ ಸಾಲದು ಎನ್ನುವಂಥದ್ದು. ನಮ್ಮಲ್ಲಿ ಪ್ರಜೆಗಳ ಪ್ರಜ್ಞೆ ಇದೆ, ಆದರೆ ನಾಗರಿಕರ ಅಥವಾ ನಾಗರಿಕ ಪ್ರಜ್ಞೆ ತುಂಬಾ ಕಡಿಮೆ. ನಾವು ನಾಗರಿಕರಾಗಲಿಕ್ಕೆ ಒಳ್ಳೆಯ ಹೆಜ್ಜೆಗಳನ್ನ, ಒಳ್ಳೆಯತನವನ್ನ ರೂಢಿಸಿಕೊಳ್ಳುವುದರ ಮೂಲಕ ಒಂದು ಸುಂದರ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಇದೆ. ಆ ಸಾಧ್ಯತೆ ಎಲ್ಲಿದೆ ಅಂದರೆ ದಿಶಾ ಕಾಲೇಜಿನಲ್ಲಿಯೇ ಇದೆ ಅನ್ನುವಂಥ ಅಭಿಪ್ರಾಯ.
ಒಂದು ವ್ಯಕ್ತಿ ಒಂದು ಸಂಸ್ಥೆಯನ್ನ ಕಟ್ಟುವಾಗ ಇರುವಂತಹ ತೊಂದರೆಗಳು, ಅದಕ್ಕೆ ಬೇಕಾದಂತಹ ಆರ್ಥಿಕ ಸೌಲಭ್ಯಗಳು, ಮತ್ತೆ ಅದಕ್ಕೆ ಬೇಕಾದಂತ ವಿವಿಧ ತರದ ಸಂಸ್ಕಾರಗಳು, ಇವೆಲ್ಲವೂ ಒಂದು ಸಂಸ್ಥೆಯನ್ನ ಕಟ್ಟುವಾಗ ನಾವು ಗಣನೆಗೆ ತೆಗೆದುಕೊಳ್ಳಬೇಕಾದಂತಹ ಅಂಶಗಳು. 10 ವರ್ಷದಲ್ಲಿ ಸುಮಾರು 10 ವರ್ಷ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್. ಸತ್ಯ ಮೇಲೆ 10ನೇ ವರ್ಷ ಪ್ರಾರಂಭ, 10ನೇ ವರ್ಷ ನಡೆದಿದೆ. ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸ್ತಾ ಇದ್ದಾರೆ ಅಂದ್ರೆ ಅದು ಪ್ರತಿಷ್ಠ ಸಂಸ್ಥೆಯಾಗಿದೆ ಅಂದರೆ ಅದರ ಹಿಂದಿನ ಪ್ರಾಂಶುಪಾಲರು ಮತ್ತು ಈ ಸಂಕಲ್ಪ ಫೌಂಡೇಶನ್ ಅವರ ಶ್ರಮ ಎಂಥದ್ದು, ಪರಿಶ್ರಮ ಎಂಥದ್ದು ಅನ್ನೋದನ್ನ ನಾವು ವಿಚಾರ ಮಾಡಬೇಕು. ಅವರ ಕಾಲೇಜಿನಲ್ಲಿ ಎಂಥ ಶಿಕ್ಷಣ ಸಿಗುತ್ತೆ ಅಂತ ವಿಚಾರ ಮಾಡಿದಾಗ, ಆಲೋಚಿಸಿದಾಗ ಕೇವಲ ಮಕ್ಕಳಿಗೆ ಭೌತಿಕ ಸಾಮರ್ಥ್ಯವನ್ನ ಮಾತ್ರ ನೀಡಲಾರದೆ ಅವರ ಸರ್ವಾಂಗೀಣವಾದಂತ ಬೆಳವಣಿಗೆಗೆ ಪೂರಕವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡುವುದರ ಮೂಲಕ ಅವರು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ ಕಾರಣೀಭೂತರಾಗುವಂತ ಪರಿಸರವನ್ನ ನಮ್ಮ ಪ್ರಾಂಶುಪಾಲರು ಮತ್ತು ಸಂಕಲ್ಪ ಫೌಂಡೇಶನ್ ಮಾಡಿದ್ದಾರೆ. ಇದಕ್ಕೇನು ಬೇಕು ಅಂದ್ರೆ ಉತ್ಸಾಹ ಬೇಕು. ಒಂದು ಬಾಲ ರಾಮಾಯಣದಲ್ಲಿ ಒಂದು ಶ್ಲೋಕ ಬರುತ್ತೆ. ಬಾಲ ರಾಮಾಯಣದಲ್ಲಿ ಉತ್ಸಾಹೋ ಬಲವಾನ್ ಆರ್ಯನಾಥ್ ಉತ್ಸಾಹ ಉತ್ಸಾಹ ಅನ್ನುವಂಥದ್ದು ತುಂಬಾ ಬಲವುಳ್ಳಂಥದ್ದು, ಶಕ್ತಿ ಉಳ್ಳಂಥದ್ದು, ಸಾಮರ್ಥ್ಯವುಳ್ಳದಂಥದ್ದು. ಆ ಶಕ್ತಿ ಮತ್ತು ಸಾಮರ್ಥ್ಯವನ್ನ ಅಥವಾ ಉತ್ಸಾಹವನ್ನು ನಾವು ಪಡೆದುಕೊಳ್ಳುವುದರ ಮೂಲಕ ಒಂದು ಸಂಸ್ಥೆಯನ್ನ ಕಟ್ಟಲಿಕ್ಕೆ ಸಾಧ್ಯ. ಅಲ್ಲಿ ಕೇವಲ ವಿದ್ಯಾರ್ಥಿಗಳ ಸಂಖ್ಯೆ ಮುಖ್ಯವಾಗುವುದಿಲ್ಲ, ಎಂಥ ವಿದ್ಯಾರ್ಥಿಗಳ ಸಂಖ್ಯೆ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಅಲ್ಲಿ ಎಂಥ ವಿದ್ಯಾರ್ಥಿಗಳಿದ್ದಾರೆ, ಭಾವಿ ಜನಾಂಗವನ್ನ ಪ್ರತಿನಿಧಿಸುವಂತ ವಿದ್ಯಾರ್ಥಿಗಳ ಸಮುದಾಯವೇ ಆ ದಿಶಾ ಕಾಲೇಜಿನಲ್ಲಿದೆ. ಅದಕ್ಕಾಗಿ ಶ್ರಮ ಪಡುವಂತ ಗುರು ಬಳಗವೇ ಅಲ್ಲಿದೆ ಅಂತಲ್ಲಿ ಈಗಾಗಲೇ ಮಾನ್ಯ ಉಪನಿರ್ದೇಶಕರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತುಗಳನ್ನಾಡಿದರು. ಇವತ್ತು ದಿಶಾ ಅಂದರೆ ದಿಕ್ಕು. ಇವತ್ತು ಕಲಬುರಗಿ ನಗರದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳು ಹುಟ್ಟಿಕೊಂಡಿವೆ. ಇವತ್ತ ಕಲಬುರಗಿ ಭಾಗದಲ್ಲಿ ಒಳ್ಳೆಯ ಮಾರ್ಗದರ್ಶನ, ಒಳ್ಳೆಯ ಅಭ್ಯಾಸ, ಒಳ್ಳೆಯ ಫಲಿತಾಂಶವನ್ನ ನೀಡ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆ ಅಂದರೆ ಅದು ದಿಶಾ PU ಕಾಲೇಜ್ ಎನ್ನುವುದನ್ನ ಇಲ್ಲಿ ಬಹಳ ತುಂಬಾ ಸಂತೋಷದಿಂದ ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತೆ. ಇವತ್ತು ದಿಶಾ ಅಂತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆ ಬಹಳ ಉತ್ತಮವಾದಂತ ಮಾರ್ಗದರ್ಶನ ಮಾಡುವುದರ ಜೊತೆಗೆ ಸುಮಾರು 50ಕ್ಕಿಂತ ಹೆಚ್ಚು ಅತ್ಯಂತ ನುರಿತ ಉಪನ್ಯಾಸಕರನ್ನ ಹೊಂದಿರತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆ. ಅದು ಎಲ್ಲಾದ್ರಲ್ಲೇ ಅಂದ್ರೆ ಅದು ಕಲಬುರಗಿ ನಗರದಲ್ಲಿ ಅದು ದಿಶಾ ಶಿಕ್ಷಣ ಸಂಸ್ಥೆ. ಇವತ್ತು ಸುಮಾರು ದಿಶಾ ಸಂಸ್ಥೆಯಲ್ಲಿ ಇವತ್ತು ಅಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು 800ಕ್ಕೂ ಹೆಚ್ಚು ಇವತ್ತು ಫಸ್ಟ್ PU ಮತ್ತು ಸೆಕೆಂಡ್ PU 800ರಿಂದ
100 ವಿದ್ಯಾರ್ಥಿಗಳು ಅಭ್ಯಾಸ ಮಾಡತಕ್ಕಂತ ಒಂದು ಗುಣಮಟ್ಟ ಮತ್ತು ಉತ್ಕೃಷ್ಟ ಶಿಕ್ಷಣ ಸಂಸ್ಥೆ ಅದು ನಗರದಲ್ಲಿ ದಿಶಾ ಸಂಸ್ಥೆ ಅಂತ ಹೇಳಲು ಮತ್ತೊಮ್ಮೆ ಸಂತೋಷ ಅನಿಸುತ್ತೆ. ಯಾಕಂದ್ರೆ ಇವತ್ತು ವಿದ್ಯಾರ್ಥಿಗಳ ತಂದೆ ತಾಯಿಗಳು ಅಡ್ಮಿಷನ್ ಮಾಡುವಾಗ ಯಾವ ಶಾಲೆಯೊಳಗೆ ಸೇರಿಸಬೇಕು, ಯಾವ ಕಾಲೇಜಿನೊಳಗೆ ಹಾಕಿದರೆ ನಮ್ಮ ವಿದ್ಯಾರ್ಥಿಯ ನಮ್ಮ ಮಗನ ಭವಿಷ್ಯ ಉತ್ತಮವಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿದ್ರಿ ತಂದೆ ತಾಯಿಗಳು. ಇವತ್ತು ದಿಶಾ ಅಂದ್ರೆ ಒಂದು ದಿಕ್ಕಿನ ಕಡೆ ಒಂದು ದಿಕ್ಕನ್ನು ತೋರಿಸ್ತಕ್ಕಂಥದ್ದು. ಇವತ್ತು ಸೈನ್ಸ್ ಅಂದ್ರೆ ಅನೇಕ ವಿದ್ಯಾರ್ಥಿಗಳು ಕನಸನ್ನ ಕಟ್ಟಿಕೊಂಡಿರ್ತಕ್ಕಂಥ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು, ಹೀಗೆ ಕನಸನ್ನು ಕಟ್ಟಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಅದು ದಿಶಾ PU ಕಾಲೇಜಿನಲ್ಲಿ ನನಸಾಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕು. ಇವತ್ತು ವಿದ್ಯಾರ್ಥಿಗಳು ಕೂಡ ಪ್ರಾರಂಭದಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳು ಬಹಳ ಉತ್ತಮವಾಗಿ ಮಾತುಗಳನ್ನು ಆಡಿದರು, ಅವರ ಅನಿಸಿಕೆಗಳನ್ನು ಹೇಳಿದರು. ಇವತ್ತು ನಿರಂತರವಾಗಿ 16-17 ಗಂಟೆಗಳ ಕಾಲ ಬೋಧನೆಯನ್ನು ಮಾಡತಕ್ಕಂತ ಶಿವಾನಂದ ಖಜೂರಿ ಅವರು ಶಿಕ್ಷಣ ಸಂಸ್ಥೆ ಹುಟ್ಟೋದಕ್ಕಿಂತ ಮುಂಚೆ ಅವರು ಟ್ಯೂಷನ್ ಕ್ಲಾಸ್ ಅನ್ನು ನಡೆಸ್ತಾ ಇದ್ರು. ಅವ್ರ ಟ್ಯೂಷನ್ ಕ್ಲಾಸ್ ಯಾಕಂದ್ರೆ ಅವ್ರಕ್ಕಿಂತ ನಾನು 2 ವರ್ಷ ಜೂನಿಯರ್. ನಾನು PUC ಸೆಕೆಂಡ್ ಇಯರ್, ನಾನು 10th ಇದ್ದಾಗ ಅವ್ರು ಸೆಕೆಂಡ್ ಇಯರ್ ಇದ್ರು. ನಾನು ಕೂಡ ಆಳಂದ ತಾಲೂಕಿನವರು, ತುಂಬಾ ಆತ್ಮೀಯರು. ಯಾಕಂದ್ರೆ ಇದ್ದ ವಿಷಯವನ್ನ ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕಂತಕ್ಕಂಥ ಒಂದು ನನ್ನ ಮಾತಿದೆ. ಇವತ್ತು ಶಿವಾನಂದ ಖಜೂರಿ ಅವರು ಗುಲ್ಬರ್ಗಾದಲ್ಲಿ ಟ್ಯೂಷನ್ ಕ್ಲಾಸ್ ನಡೆಸ್ತಾ ಇದ್ರು. ನಾ ಮುಂದೆ ನೀ ಮುಂದೆ ಅವರ ಹತ್ರ ಅಡ್ಮಿಷನ್ ಮಾಡ್ಕೊಳ್ಳಿ. ಅವರ ವಿದ್ಯಾರ್ಥಿಗಳು ಪಾಠ ಕೇಳಿಕ್ ಬಂದ್ರೆ ಆ ವಿದ್ಯಾರ್ಥಿಗಳು ತನ್ನಂತ ಸೈಕಲ್ ಗಳನ್ನ ಕೈಲಿಕ್ಕೆ 2 ಮನುಷ್ಯರನ್ನ ಇಟ್ಟಿದ್ರು ಶಿವಾನಂದ ಖಜೂರಿ ಸರ್ ಅವರು. ಯಾಕಂದ್ರೆ ಅವ್ರು ಮಾಡ್ತಕ್ಕಂತ ಮ್ಯಾಥಮೆಟಿಕ್ಸ್ ಬೋಧನೆ ತುಂಬಾ ಉತ್ತಮವಾದಂಥದ್ದು. ವಿದ್ಯಾರ್ಥಿಗಳಿಗೆ ಒಂದು ಬಾರಿ ಹೇಳಿದರೆ ಸಾಕು, ಆ ವಿದ್ಯಾರ್ಥಿ ಇಡೀ ಜೀವನ ಪರ್ಯಂತ ನೆನಪಿರ್ತಕ್ಕಂತ ಒಂದು ಗಣಿತದ ಎಲ್ಲರ ಮಣ್ಣಿನಲ್ಲಿ ಪ್ರಕೃತಿಯು ನಿಂತಿರುವುದು ಮಂಜಿನ ಕಿರುಬೆಳಕಲ್ಲಿರುವಂತ ಮತ್ತೆ ರವಿಯು ಒಂದೆರಡು ತರುಣನ ನಂಬಿಕೆ ಸೂರ್ಯನು ಅಸ್ತಂಗತವಾಗುವ ಸಮಯ ಮೇಲೆಯು ಮೂಡಿನಲ್ಲಿ ಹೂಗಳು ಮಗುಗಳು ಬಾಗಿ ಬಾಳುವ ಮಣ್ಣಿನಲ್ಲೇ ಕುಸು ನಡೆಯುತ್ತ ಮತ್ತೆ ರವಿಯ ಸ್ಪರ್ಶಕ್ಕೆ ಅಂದ್ರೆ ಈ ಹಿಂದೂಗಳಿಗೆ ಸಮಾಜದಲ್ಲಿ ಇಂದಿನ ತರಗತಿಗಳಲ್ಲಿ 2 ವರ್ಷ ಓದಿದ ನಮ್ಮ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ನಮ್ಮ ಸಂಸ್ಥೆಯನ್ನು ಬಿಟ್ಟು ಹೋಗ್ತಿದ್ದಾರೆ. ಖಂಡಿತವಾಗಿಯೂ ಆ ದುಃಖ ಇದೆ. ಆದರೆ ಆ ದುಃಖದ ಜೊತೆಗೆ ಒಂದು ಸಂತೋಷದ ಕೂಡ ಇದೆ. ಯಾಕೆ ಅಂತಂದ್ರೆ ನಮ್ಮ ಬದುಕಿನ ಒಂದು ಅತ್ಯುತ್ತಮ ಭವಿಷ್ಯವನ್ನು ಕಟ್ಕೊಳ್ಳೋಕೆ ನೀವು ಹೆಜ್ಜೆ ಮುಂದುವರೆದಿದ್ದಾರೆ, ದಾಖಲಾಗ್ತಾರೆ. ಯಾಕಂದ್ರೆ ಯಾವಲ್ಲಿ ಬಳ್ಳಿ ಇರತಕ್ಕಂಥ ಹೂವು ಅದು ಬಳ್ಳಿಗೆ ಇಟ್ಕೊಂಡು ನಿಲ್ಲಬಾರದು. ಆ ಬಳ್ಳಿಗೆ ಇರತಕ್ಕಂಥ ಹೂವನ್ನು ನಾವು ಕೀಳಿದಾಗ ಅದು ಇನ್ನೊಬ್ಬರಿಗೆ ಅನುಕೂಲಕರವಾಗಬೇಕು. ಯಾಕಂದ್ರೆ ಅದು ಆ ಹೂವು ದೇವರ ಆಚರಿಸಿರಬೇಕು. ಅದರ ಶಾಸ್ತ್ರೀಯ ಮಾತುಗಳು ರಾಷ್ಟ್ರದ ಪರಿಕಲ್ಪನೆಯಲ್ಲಿ ವಿದ್ಯಾರ್ಥಿಗಳನ್ನು ಸಂಯೋಜಿಸಬೇಕು. ಖಂಡಿತವಾಗಿ ಸರ್ ಸಂಕಲ್ಪ ಫೌಂಡೇಶನ್ ವಿಶಾಲ ಕಾಲೇಜಿನ ಒಂದು
ವಿಷನ್ ಮತ್ತು ವಿಷಯತ್ವವನ್ನು ಅಭಿವೃದ್ಧಿಯಾಗಿದೆ. ವಿದ್ಯಾರ್ಥಿಗಳನ್ನ ಬರೀ ತಯಾರು ಮಾಡೋದಲ್ಲ, ಒಂದು ಅತ್ಯುತ್ತಮ ಸಮಾಜಕ್ಕೆ ಒಂದು ಜವಾಬ್ದಾರಿ ಪ್ರಜೆಗಳಾಗಬೇಕು, ಈ ರಾಷ್ಟ್ರದ ಪ್ರಜೆಗಳಾಗಬೇಕು. ಯಾಕಂದ್ರೆ ಪ್ರತಿ ಸಂಸ್ಥೆಗಳು ಶಿಕ್ಷಣವನ್ನು ಕೊಡ್ತಾರೆ. ಎಲ್ಲರೂ ಶಿಕ್ಷಣ ಕೊಟ್ಟಾಗ ಮಕ್ಕಳು ತಯಾರಾಗ್ತಾರಂತಲ್ಲ, ಮಕ್ಕಳನ್ನ ತಯಾರು ಮಾಡತಕ್ಕಂಥ ಕೆಲಸಗಳು ಸಂಸ್ಥೆಗಳು ಮಾಡಬೇಕು. ಆ ಸಂಸ್ಥೆ ಯಾವುದಾದ್ರೂ ಇದೆ ಅಂತಂದ್ರೆ ಎಂಬೈನ ಹೇಳ್ತೀವಿ ನಾನು ವಿಚಾರ ಹದಿನೇಳು ಮಕ್ಕಳಿಗಾಗಿ ಬೇಕಾಗಿದ್ದಾರೆ, ಮಕ್ಕಳನ್ನ ತಯಾರಿ ಮಾಡ್ತಾ ಅಂದ್ರೆ ಒಂದು ಜವಾಬ್ದಾರಿಯುತವಾಗಿ ನಾವು ಮಕ್ಕಳ ಭವಿಷ್ಯದ ನಿರ್ಮಾಣಕ್ಕಾಗಿ ಹದಿನೇಳು ಶ್ರಮವನ್ನು ವಹಿಸ್ತಾ ಇದ್ದೇವೆ. ಅದನ್ನೇ ಆ ಜವಾಬ್ದಾರಿ 9 ವರ್ಷಗಳಿಂದ ನಾವು ನಿರ್ವಹಣೆ ಮಾಡ್ತಾ ಬಂದಿದ್ದೇವೆ. ವಿಷಯ ಪದವಿ ಪೂರ್ವ ಕಾಲೇಜು ಆರಂಭವಾಗಿ 9 ವರ್ಷಗಳಿಂದ ಇವತ್ತು 10ನೇ ವರ್ಷಕ್ಕೆ ನಾವು ಕರೆಯುತ್ತಿದ್ದೇವೆ. 9 ವರ್ಷದಲ್ಲಿ ಅನೇಕ ನಿರ್ಮೂಲ ಸರ್ ಅವರು ಬಂದರು, ಶಾಸ್ತ್ರಿ ಸರ್ ಅವರು ಬಂದರು, ಅನೇಕ ವಿದ್ಯಾರ್ಥಿಗಳು ಕೂಡ ಬಂದಿದ್ದರು. ಆದರೆ ಕೇಳ್ತಾ ನಿಜಕ್ಕೂ ಭಯ ಮತ್ತು ಆತಂಕಗಳು ಕೂಡ ನಮಗೆ. ಯಾಕಂದ್ರೆ ಒಬ್ಬ ಅಧ್ಯಕ್ಷನಾಗಲ್ಲ, ಒಬ್ಬ ಶಿಕ್ಷಕನಾಗಿ ಭಯ 10 ವರ್ಷ ಮಾಡತಕ್ಕಂಥ ಸಾಧನೆ ಇರಬಹುದು. ಆ ಮಾಡತಕ್ಕಂಥ ಸಾಧನೆಯನ್ನ ಇನ್ನೂ ಹೆಚ್ಚಿನ ಜವಾಬ್ದಾರಿ ಹೊರಿಸ್ತಾ ಇದ್ದೀವಿ. ಅದನ್ನು ನಿಭಾಯಿಸುವ ಶಕ್ತಿ ಭಗವಂತನ ಕೊಡುಗೆ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಮಕ್ಕಳಿಗಾಗಿ 9 ವರ್ಷದಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ಖಂಡಿತ ನಾವು ಪಾಲಕ ಮತ್ತು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿದ್ದಾರೆ, ಹೃದಯವಿದ್ದಾರೆ, ಮನಸ್ಸಿನಲ್ಲಿದ್ದಾರೆ. ಬಹುಶಃ ಆ ಕಾರಣಕ್ಕಾಗಿ ಇವತ್ತು ದೇಶ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮದೇ ಆದಂಥ ವಿಶಿಷ್ಟ ಹೆಸರನ್ನು ಮಾಡಿದ್ದಾರೆ. ಆ ಹೆಸರು ಮಾಡಿದ ಯಾರು ಅಂತಂದ್ರೆ ನಾವು ನಮ್ಮ ಬೆಳೆಸುವ ನೀರು ಅದನ್ನು ಪ್ರಚಾರ ಮಾಡಿದ್ದಾರೆ. ಸೊ ಮುಂದೆ ಕೂಡ ಅತ್ಯಂತ ಪ್ರಬಲವಾಗಿ ಮಾಡುವುದನ್ನು ಮಾಡ್ತಾ ಇದ್ದೇನೆ. ಮುಂದೆ ಕೂಡ ನಾವು ಈ ಪಟ್ಟ ಶ್ರಮ ಇನ್ನು ಹೆಚ್ಚಿನ ರೀತಿಯಿಂದ ವಹಿಸಿ ಮಕ್ಕಳ ಸೌಕರ್ಯಗಳಿಗಾಗಿ ನಾವು ಕೆಲಸವನ್ನು ಮಾಡ್ತೇವೆ ಎನ್ನುವ ಸಂದೇಹ. ಈಗ ಪರಿಣಾಮ ದೃಷ್ಟಿಯಿಂದ ಸರ್ ಬಹಳ ಚೆನ್ನಾಗಿ ನಾನು ಹೇಳಬೇಕಾಗಿರ್ತಕ್ಕಂಥ ಮಾತನ್ನು ಹೇಳ್ಬೋದು. ಹೋದ ವರ್ಷ ಈವರೆಗೂ ಹಲವು ನಾನು ಹೇಳ್ತಕ್ಕಂಥ ಪರಿಣಾಮ ದೃಷ್ಟಿಯಿಂದ ಈ ಕರ್ನಾಟಕ ಸಿಇಟಿಯಲ್ಲಿ ಸ್ವಲ್ಪ 2 ವರ್ಷಗಳಿಂದ ನಾವು 2ಕ್ಕೆ ಬಂದಿದ್ದೇವೆ. ಅಂದ್ರೆ 92, 94 ನಾವು ಕೊಟ್ಟಿದ್ದೇವೆ. 1000 ಮೇಲೆ ಸುಮಾರು 10 ಮನೆಗಳ ರ್ಯಾಂಕ್ಸ್ಗಳನ್ನು ನಾವು ಕೊಟ್ಟಿದ್ದೇವೆ. ಈ ಪರೀಕ್ಷೆಯಲ್ಲಿ 600 ಹೆಚ್ಚು ಅಂಕಗಳನ್ನು ನಾವು ನಮ್ಮ ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಒಂದು ಕೊರತೆ ಇತ್ತು, ಜೀವನದಲ್ಲಿ ಅಡ್ವಾನ್ಸ್ ಅಲ್ಲಿ ಕೂಡ ನಾವು ಸಾಧನೆ ಮಾಡಿರಲಿಲ್ಲ. ಹೋದ ವರ್ಷ ಆ ಸಾಧನೆಯನ್ನು ಮಾಡಿದ್ದೇವೆ. ಇವತ್ತು ಹೆಬ್ಬಳ ಕಾಲೇಜಿನಲ್ಲಿ ನಮಗೆ ವಿದ್ಯಾರ್ಥಿ ಕೊಡ್ತಾ ಇದ್ದಾರೆ. ಇದು ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಮಾದರಿಯ ಪರೀಕ್ಷೆಗಳು ಒಂದು ಗಣನೀಯ ಸಾಧನೆಯನ್ನು ನಾವು ಮಾಡಿದ್ದೇವೆ. ತೃಪ್ತಿ ಇದೆ, ಆದರೆ ಸಂತೃಪ್ತಿ ಇಲ್ಲ. ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇನ್ನೂ ಹೆಚ್ಚಿಸಿದೆ. ಎಲ್ಲರಲ್ಲಿ ಬಂದಿರತಕ್ಕಂಥ